ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿರುಚಿ. ಹೇಗಿದ್ದಾರೆ ಎಲ್ಲರೂ? ಸೊ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ತುಂಬ ವೆರೈಟಿಯಲ್ಲಿ ಮಾಡ್ತಾರೆ. ನಾನು ಒಂದು 3-4 ವೆರೈಟಿಲಿ ಟೊಮೊಟೊ ಬಾತನ್ನ ಮಾಡ್ತೀನಿ. ಅದರಲ್ಲಿ ಒಂದು ರೀತಿ ಯಾವ ಥರ ಮಾಡೋದು ಅನ್ನೋದನ್ನೇ ಇವತ್ತು ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಸಹ ಕ್ಲಿಕ್ ಮಾಡಿ. ನಾವು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕ್ತೀವಿ. ಸೊ ನಮಗೂ ಸ್ವಲ್ಪ ಪ್ರೋತ್ಸಾಹ ಸಿಗಬೇಕಲ್ವ, ಅದಕ್ಕೆ ಮರೀದೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಪ್ಲೀಸ್. ಮತ್ತು ನಾವೀಗ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಈಗ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ನೋಡ್ಕೊಂಬರೋಣ. ಇವತ್ತಿನ ಟೊಮೊಟೊ ಬಾತ್ ಮಾಡೋದಕ್ಕೆ ನಾನು ಮೀಡಿಯಮ್ ಸೈಜಿನ 2 ಟೊಮೊಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಗಡ್ಡೆ ಬೆಳ್ಳುಳ್ಳಿನ ಸಹ ತೊಗೊಂಡಿದ್ದೀನಿ, ಮತ್ತು 1 ಗಡ್ಡೆ ಈರುಳ್ಳಿ ಸಹ ತೊಗೊಂಡಿದ್ದೀನಿ, ಮತ್ತು 1.5 ಇಂಚ್ ಆಗೋಷ್ಟು ಶುಂಠಿನ ಸಹ ತೊಗೊಂಡಿದ್ದೀನಿ, ಮತ್ತು 1 ಇಂಚ್ ಆಗೋಷ್ಟು ಚಕ್ಕೆ, ಮತ್ತು ಒಂದು 3-4 ಲವಂಗ ತೊಗೊಂಡಿದ್ದೀನಿ, ಮತ್ತು 1 ಟೀ ಸ್ಪೂನು ಸೋಂಪು ಕಾಳು ಮತ್ತು 1 ಟೀ ಸ್ಪೂನು ಜೀರಿಗೆ ಕಾಳನ್ನು ಸಹ ತೊಗೊಂಡಿದ್ದೀನಿ. ಸೊ ನಾವಿವತ್ತು ಇಷ್ಟನ್ನು ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ಮೂತಾಗಿ ರುಬ್ಕೋಬೇಕಾಗುತ್ತೆ. ಸೊ ಇಷ್ಟನ್ನು ನಮಗೆ ರುಬ್ಬುವಂಥ ಪದಾರ್ಥಗಳು. ಮತ್ತು ಈಗ ನಾವು ಒಗ್ಗರಣೆಗೆ 2 ಪಲಾವ್ ಎಲೆ, ಒಂದು 4 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 4 ಲವಂಗ ತೊಗೊಂಡಿದ್ದೀನಿ. ನಾನು ಬೇರೆ ಯಾವುದೇ ರೀತಿಯಾದಂಥ ಮರಾಠಿ ಮೊಗ್ಗು, ಸೊಂಪು ಅದು ಇದು ಹಾಕ್ತಿಲ್ಲ. ಸೊಂಪನ್ನು ನಾವು ರುಬ್ಬೋದಕ್ಕೂ ಹಾಕೋದ್ರಿಂದ ಫ್ಲೇವರ್ ತುಂಬ ಆಗಿಬಿಡುತ್ತೆ. ಸೊ ನಮಗೆ ಇಷ್ಟ ಆದರೆ ಸಾಕಾಗುತ್ತೆ. ಮತ್ತು ನಾನು 2 ಮೀಡಿಯಮ್ ಸೈಜಿಂದು ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 2 ಮೀಡಿಯಮ್ ಸೈಜಿಂದು ಟೊಮೊಟೊ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಾದರೆ ನೀವು 3 ಸಹ ಹಾಕ್ಬೋದು. ಮತ್ತು ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಇದನ್ನು ಸಹ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ನಾನು ಅರ್ಧ ಕಪ್ ಆಗೋಷ್ಟು ಬಟಾಣಿ ಕಾಳನ್ನು, ಒಣಗಿರೋ ಬಟಾಣಿ ತೊಗೊಂಡಿದ್ದೀನಿ. ನಾನು ರಾತ್ರಿಯೇ ನೆನೆಸಿಟ್ಟಿದ್ದೀನಿ. ಸೊ ನಾನು ನೆನೆಸಿ 1 ಕಪ್ ಆಗೋಷ್ಟು ಬಟಾಣಿ ಸಹ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಸಿ ಬಟಾಣಿ ಸಹ ಯೂಸ್ ಮಾಡ್ಕೋಬೋದು. ಮತ್ತು ಸ್ಪೈಸಸ್ಸು ಒಂದೂವರೆ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನು ಅರಿಶಿನ ಪುಡಿ, ಮತ್ತು ನಾನು ಟೊಮೊಟೊ ಬಾತ್ ಪೌಡರ್ ಸಹ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಟೊಮೊಟೊ ಬಾತ್ ಪೌಡರ್ ಆಪ್ಷನಲ್ಲಿ ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಿದ್ದರೂ ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ನಾನು ಟೊಮೊಟೊ ಬಾತ್ ಪೌಡರ್ ಮನೆಯಲ್ಲೇ ಮಾಡೋದ್ರಿಂದ ನಾನು ಯಾವುದೇ ರೆಸಿಪಿ ಟೊಮೊಟೊದ್ರಲ್ಲಿ ಮಾಡಿದ್ರೆ 1 ಸ್ಪೂನ್ ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಅದು ನಿಮಗೆ ಆಪ್ಷನಲ್ಲು. ಮತ್ತು ನಾನು 2 ಗ್ಲಾಸಷ್ಟು ಅಕ್ಕಿನ ಈ ರೀತಿ ನೆನೆಸಿ ಇಟ್ಕೊಂಡಿದ್ದೀನಿ. ನೀವು ಇದೆಲ್ಲ ಪ್ರಿಪ್ರೇಷನ್ ಮಾಡೋದಕ್ಕೂ ಮುಂಚೆನೇ ನೀವು ಈ ರೀತಿ ನೆನೆಸಿ ಇಟ್ಕೊಳ್ಳೋದ್ರಿಂದ ನಿಮಗೆ ಅನ್ನ ಸ್ಮೂತಾಗಿ ಚೆನ್ನಾಗಾಗುತ್ತೆ. ಸೊ ನೀವು ಇದನ್ನು ಒಂದು 1/4 ಗಂಟೆ ಆದರೂ ನೀವು ನೆನೆಸು ಸೈಡ್ಗೆ ಇಟ್ಕೊಳ್ಳಿ. ಈಗ ನಾವು ಈ ರುಬ್ಬೋದಕ್ಕೆ ಇಟ್ಕೊಂಡಿದ್ದೀವಲ್ಲ, ನಾವು ಇಷ್ಟನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ ಮತ್ತು ಶುಂಠಿ ಮತ್ತು ಸ್ವಲ್ಪ ಸೊಂಪು, ಸ್ವಲ್ಪ ಜೀರಿಗೆ, ನಾವಿಷ್ಟನ್ನು ಸೇರಿಸಿ ಈಗ ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಬರೋಣ. ಈಗ ನೀವೊಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ, ಮತ್ತು ಅದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪನೂ ಸಹ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಇದು ಚೆನ್ನಾಗಿ ಬಿಸಿ ಆದಾಗ ನಾವಿಲ್ಲಿ ಫ್ರೈ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀವಲ್ಲ, ಪಲಾವ್ ಎಲೆ, ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಇಷ್ಟನ್ನು ಹಾಕಿ, ಮತ್ತು ಈರುಳ್ಳಿ ಸಹ ಇದಕ್ಕೆ ಹಾಕ್ತಿದ್ದೀನಿ. ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಕೆಂಪು ಆಗ್ತಿದ್ದಾಗೆ ಅದಕ್ಕೆ ಬಟಾಣಿನೂ ಸಹ ಸೇರಿಸ್ಕೊಳ್ಳೋಣ. ಸೊ ಬಟಾಣಿನೂ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ನೀವು ಈ ರೀತಿ ಆಗಾಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಹಸಿ ಬಟಾಣಿ ಹಾಕಿದ್ರೆ ನೀವು ಈಗಲೇ ಹಾಕಬೇಕು ಅಂತೇನಿಲ್ಲ, ಟೊಮೊಟೊ ಜೊತೆ ಹಾಕಿದ್ರೂ ಸಾಕು. ನೀವು ಇಲ್ಲ ಒಣಗಿರೋ ಬಟಾಣಿ ನೆನೆಸಿರೋದಂದರೆ ನೋಡಿ ಈ ರೀತಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ನಾವೀಗ ಅದು ಬೆಂದಿದೆ ಅಂದಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡಿ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಮಧ್ಯೆ ಅದನ್ನು ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಫ್ರೈ ಆದಮೇಲೆ ನಾವು ಈಗ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನು ಸಹ ಇದಕ್ಕೆ ಸೇರಿಸ್ಕೊಂಡು, ಮತ್ತು ಮಿಕ್ಸಿ ಜಾರಲ್ಲಿ ಉಳಿದಿರೋಂಥ ಮಸಾಲೆಗೆ ಇನ್ನೂ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಎಲ್ಲ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಒಂದು ಸಲ
ಎಲ್ಲ ಹಾಕಿದಾದ್ಮೇಲೆ ಈ ರೀತಿ ಚೌಟಲ್ಲಿ ಮಿಕ್ಸ್ ಮಾಡ್ಕೊತ ಅದು ಚೆನ್ನಾಗಿ ಆಯಿಲ್ ಬಿಡೋ ತನಕ ಮಧ್ಯೆ ಮಧ್ಯೆ ತಳ ಹತ್ತೋದಕ್ಕೆ ಬಿಡದೆ ಈ ರೀತಿ ಚೌಟ ಆಡಿಸ್ಕೊತ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಸೊ ನೋಡಿದ್ರಲ್ವಾ, ಈಗ ನಮಗೆ ಚೆನ್ನಾಗಿ ಆಯಿಲ್ ಈ ರೀತಿ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ. ಸೊ ನಾನೀಗ ಇದಕ್ಕೆ 1.5 ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಸೊ ನೀವು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಮತ್ತು ಉಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಮತ್ತು ಈಗ ನಾವು ಟೊಮೊಟೊ ಇಟ್ಟಿದ್ದೀವಲ್ಲ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಇದು ತುಂಬ ಸಾಫ್ಟಾಗಿ ಬೇಯಬೇಕು ಅಂತೇನಿಲ್ಲ. ಟೊಮೊಟೊ ಬಾತ್ ಆದ್ದರಿಂದ ನಮಗೆ ಅರ್ಧ ಟೊಮೊಟೊ ಬೆಂದರೆ ಸಾಕು. ನಮಗೆ ತಿನ್ನೋವಾಗ ಬಾಯಿಗೆ ಸ್ವಲ್ಪ ಸಿಗಬೇಕು, ಆ ಥರ ಇದ್ರೇ ಇದು ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದು ಅರ್ಧ ಸಾಫ್ಟ್ ಆಗೋ ತನಕ ಈ ರೀತಿ ಮಧ್ಯೆ ಮಧ್ಯೆ ಕೈ ಆಡಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಮಾಡ್ಕೊತಿರ್ಬೇಕಾದ್ರೆ ನೀವು ಪಕ್ಕದಲ್ಲಿ ನೀರನ್ನು ಸಹ ಕಾಯೋದಕ್ಕೆ ಇಟ್ಕೊಂಬಿಡಿ, ನಿಮಗೆ ಬೇಗ ಆಗುತ್ತೆ. ಸೊ ಮತ್ತು ನೀವು ವೆಯ್ಟ್ ಮಾಡೋಷ್ಟಿರಲ್ಲ. ಸೊ ನೀವು ಒಂದು ಸೈಡ್ ಇದೆಲ್ಲ ಒಗ್ಗರಣೆ ಮಾಡ್ಕೊತಾ ಇದ್ದರೆ ಇನ್ನೊಂದು ಸೈಡು ನೀವು ನೀರನ್ನು ಸಹ ಕಾಯೋದಕ್ಕೆ ಇಟ್ಕೊಳ್ಳಿ. ಈ ರೀತಿ ಟೊಮೊಟೊ ಅರ್ಧ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅನ್ನೋ ಟೈಮಲ್ಲಿ ನೀವೀಗ ಇದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀರಲ್ಲ ಸ್ಪೈಸಸ್ಸು, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಸ್ವಲ್ಪ ಟೊಮೊಟೊ ರಸ್ ಪೌಡರ್ ಇಷ್ಟನ್ನು ಸಹ ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸಹ ಹಸಿ ಘಮ ಎಲ್ಲ ಹೋಗಿ ಒಳ್ಳೆ ಸ್ಮೆಲ್ಲು, ಸ್ಪೈಸಸ್ ಸ್ಮೆಲ್ಲೆಲ್ಲ ಒಳ್ಳೆ ಥರ ಬರೋ ತನಕ ಈ ರೀತಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ನಮಗೆ ಒಳ್ಳೆ ಕಲರ್ ಬಂದಿದೆ. ಸೊ ನಿಮಗೆ ಯಾವುದೇ ರೀತಿ ಎಕ್ಸ್ಟ್ರಾ ಕಲರ್ಸ್ ಏನೂ ಬೇಕಿರಲ್ಲ. ನಿಮಗೆ ಇದರಲ್ಲಿ ಒಂದು ಟೊಮೊಟೊ ಬಾತ್ಗೆ ಸೂಪರಾಗಿರುವಂಥ ಕಲರ್ ನೋಡಿ ಈ ರೀತಿ ಬರುತ್ತೆ. ಸೊ ನೀವು ಇದನ್ನು ತಳ ಹತ್ತೋದಕ್ಕೆ ಬಿಡದೆ ಮಧ್ಯೆ ಮಧ್ಯೆ ಈ ರೀತಿ ಚೌಟಾಡಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಒಂದು 10 ನಿಮಿಷ. ಈಗ ನೀವು ತೊಳೆದು ನೆನೆಸಿಟ್ಕೊಂಡಿದ್ದೀರಲ್ಲ ಅಕ್ಕಿ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಅಕ್ಕಿನ ಈ ರೀತಿ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಒಂದು 5ರಿಂದ 6 ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಎಲ್ಲ ರೈಸ್ಗೂ ನೀಟಾಗಿ ಇದ್ದಿರುತ್ತೆ. ನೀವು ಯಾವುದೇ ಬಾತ್ ಮಾಡಬೇಕಿದ್ರೂ ಒಂದು ಸಲ ಆ ಫ್ರೈಯಲ್ಲಿ ಅವೆಲ್ಲ ಹಾಕಿ ಮಸಾಲೆ ಫ್ರೈಯಲ್ಲಿ ಈ ರೀತಿ ಅಕ್ಕಿ ಹಾಕಿ ಒಂದು 10 ಸೆಕೆಂಡ್ ಈ ರೀತಿ ಫ್ರೈ ಮಾಡೋದ್ರಿಂದ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಒಂದು 5ರಿಂದ 10 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ನೋಡಿದ್ರಲ್ವಾ, ಈ ರೀತಿ ಒಂದು 10 ಸೆಕೆಂಡ್ ಆದಮೇಲೆ ನಾವು ಈಗ ನಾನು ಕಾಯೋದಕ್ಕೆ ನಾನು ಒಂದು 3 ಗ್ಲಾಸಷ್ಟು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರನ್ನು ಈ ರೀತಿ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಸೊ ಇದು ಕಾರಿದೆ. ಸೊ ಇಷ್ಟನ್ನು ನಾವೀಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈ ರೀತಿ ನೀರನ್ನು ಸೇರಿಸಿ ತುಂಬ ತಿರುಗೋದಕ್ಕೆ ಹೋಗಬೇಡಿ, ಸುಮ್ಮನೆ ಒಂದು ಸಲ ಈ ರೀತಿ ತಿರುಗಿ ಬಿಡಿ ಸಾಕು. ಲಿಡ್ ಕ್ಲೋಸ್ ಮಾಡೋದಕ್ಕೂ ಮುಂಚೆ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಿ. ಯಾಕೆಂದರೆ ನೀವು ಈ ರೀತಿ ಚೆನ್ನಾಗಿ ಕುದಿಸಿ ಲಿಡ್ ಕ್ಲೋಸ್ ಮಾಡೋದ್ರಿಂದ ನಿಮಗೆ ಮಸಾಲೆ ಒಂದೇ ಸೈಡ್ ನಿಲ್ಲಲ್ಲ, ಮೇಲೆ ಕೆಳಗೆ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ. ಸೊ ನೋಡಿ, ಈಗ ನೀವು ಇಟ್ಟು ಅರ್ಧ ಬೆಂದಾಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ತೆಗಿಸ್ರಿ ಸಾಕು. ಯಾಕಂದರೆ ನಾವು ಅಕ್ಕಿನ ನೆನೆಸಿಟ್ಟಿರೋದ್ರಿಂದ ನಿಮ್ಗೆ 2 ವಿಸಿಲ್ ತೆಗೆಸಿದ್ರೆ ತುಂಬ ಸ್ಮೂತ್ ಆಗಿಬಿಡುತ್ತೆ. ಸೊ ನಮಗೆ 1 ವಿಸಿಲ್ ಆದರೆ ಸಾಕು. ಸೊ ನೀವು ಇದನ್ನು 1 ವಿಸಿಲ್ ತೆಗೆಸ್ಕೊಳ್ಳಿ. ನೋಡಿ, ನನಗೀಗ 1 ವಿಸಿಲ್ ಬಂದಿದೆ ಮತ್ತು ಅದ್ರ ವಿಸಿಲೆಲ್ಲ ಔಟಾಗಿ ಈಗ ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ. ಸೊ ನೋಡ್ಬೋದು ನೀವು, ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮಗೆ ಟೊಮೊಟೊ ಬಾತ್ ರೆಡಿಯಾಗಿದೆ. ಸೊ ಇದನ್ನು ನೀವು ಸಿಂಪಲ್ಲಾಗಿ ಒಂದು ಸಲ ನೀಟಾಗಿ ಕೆಳಗಡೆಯಿಂದ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತ ಬನ್ನಿ. ಸೊ ನಿಮಗೆ ಮಸಾಲ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿರುತ್ತೆ. ಸೊ ನೀವು ಇನ್ನೊಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇದನ್ನು ನೀವೀಗ ಮೊಸರು ಜೊತೆ ಮತ್ತು ಚಟ್ನಿ ಜೊತೆ ಸಹ ಸರ್ವ್ ಮಾಡ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಂತೂ ತುಂಬಾ ರುಚಿಯಾಗಿರುತ್ತೆ. ಸೊ ನಿಮಗೆ ಚಟ್ನಿ ಮಾಡೋದು ರೆಸಿಪಿ ಸಹ ನಾನು ಶೇರ್ ಮಾಡಿದ್ದೀನಿ. ಮತ್ತು ಇದು ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ಇದಕ್ಕೆ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ.
ಮತ್ತು ನಾನು ಯಾವುದೇ ರೀತಿ ರುಬ್ಬೋದಿಲ್ಲದೆ ಹಾಗೆ ಟೊಮೊಟೊ ಬಾತ್ ರೆಸಿಪಿ ಮಾಡೋದು ಹೇಗೆ ಅಂತ ಇನ್ನೂ ಒಂದು 2-3 ಟೈಪ್ಸ್ ವೆರೈಟಿ ಆಫ್ ಟೊಮೊಟೊ ಬಾತ್ನ ಮುಂದೆ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ. ಸೊ ಬ್ಯಾಚುಲರ್ಸು, ಬಿಗಿನರ್ಸು ಇವ್ರಿಗೆಲ್ಲ ಕಲಿಯೋದಕ್ಕೂ ಈಸಿ ಇರುತ್ತೆ ಮತ್ತು ಮಾಡ್ಕೊಳ್ಳೋದಕ್ಕೂ ಸಿಂಪಲ್ ಮೆಥಡಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿದರೆ ಹೇಗಿತ್ತು, ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.